ರೋಟರಿ ಎಂದರೆ ಸೇವೆ ಸಂಸ್ಥೆ. ನೊಂದವರ ಕಣ್ಣೊರೆಸುವ ಕೆಲಸವೇ ನಮ್ಮ ಮೊದಲ ಆದ್ಯತೆ. ರೋಟರಿ ಎಂದರೆ ಸೇವೆ ಸಂಸ್ಥೆ. ನೊಂದವರ ಕಣ್ಣೊರೆಸುವ ಕೆಲಸವೇ ನಮ್ಮ ಮೊದಲ ಆದ್ಯತೆ ಎಂದು ಕೊರಟಗೆರೆ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷ ಎಜಿ ಮಂಜುನಾಥ್ ಹೇಳಿದರು. ಪಟ್ಟಣದ ಹೊರವಲಯದ ಕಾಮಧೇನು ಕಾಂಪ್ಲೆಕ್ಸ್ನಲ್ಲಿ ನಡೆದ ಪದಗ್ರಹಣ ಸಮಾರಂಭದಲ್ಲಿ ಉದ್ದೇಶಿಸಿ ಮಾತನಾಡಿದರು. ಕಳೆದ ವರ್ಷದ ಸಾಧನೆ ಹೆಮ್ಮೆ ತಂದಿದೆ. ಕಳೆದ ಒಂದು ವರ್ಷದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಇದು ನಮಗೆ ಹೆಮ್ಮೆ ತಂದಿದೆ ಎಂದು ಹೇಳಿದರು. ಇದರಲ್ಲಿ ಅಧ್ಯಕ್ಷನಾಗಿರೋದು ನಾನು ಭಾಗ್ಯ ಅಂದ್ಕೊಳ್ತೀನಿ. ಆ ಒಂದು ಭಾಗ್ಯವನ್ನ ನಾನು ಮುಂದುವರಿಸುತ್ತಾ ಮುಂದೆ ಬರ್ತಕ್ಕಂಥ ಅಧ್ಯಕ್ಷರಿಗೆ ನಾನು ಬೆನ್ನೆಲುಬಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಅದೇ ರೀತಿ ನನ್ನ ಪತ್ನಿ ಕೂಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಅವ್ರನ್ನು ಸಮೇತ ಈಗ ರೊಟೇರಿಯನ್ನಾಗಿ ನೇಮಕ ಮಾಡ್ತಾ ಇದೀವಿ. ನಮ್ಮ ಫ್ಯಾಮಿಲಿ ರೋಟರಿನಲ್ಲಿ ಇರಬೇಕು ಅಂತ ಹೇಳ್ತೀವಿ. ನಾವು ದುಡ್ದಂತ ದುಡ್ಡಲ್ಲಿ 100 ರೂಪಾಯಿಯಲ್ಲಿ ಯಾವುದೇ ಒಂದು ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಎಲ್ಲದರಲ್ಲೂ ಹೇಳೋದು ಮಾನವೀಯ ಮೌಲ್ಯಗಳನ್ನು ನೆರವೇರಿ ಅಂತ ಹೇಳುತ್ತೆ. ಅದರಲ್ಲಿ ನೀವು ದುಡ್ದಂತ ದುಡ್ಡಲ್ಲಿ ಒಂದು ಸ್ವಲ್ಪ ಬಡವರಿಗೆ, ದೀನದಲಿತರಿಗೆ ಸಹಾಯ ಮಾಡಿ ಅಂತ ಹೇಳುತ್ತೆ. ಅದು ಒಂದು ಭಗವದ್ಗೀತೆಯನ್ನು ಸಮೇತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ನಾವು ಮುಂದುವರ್ತಾ ಅದೇ ಕಾರ್ಯವನ್ನು ಮಾಡಬೇಕು. ನಾವಿರೋವರೆಗೂ ನಿರಂತರವಾಗಿ ಇದು ಯಾವುದು ಶಾಶ್ವತವಲ್ಲ, ನಾವೇನ್ ಮಾಡ್ತೀವಿ ಅದೇ ಶಾಶ್ವತ ಅಂತ ನಾನು ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಿದ್ದೀನಿ. ಅವರು ಡಯಾಲಿಸಿಸ್ ಸಹಾಯ, ಅಂಗವಿಕಲರಿಗೆ ವೀಲ್ಚೇರ್ ವಿತರಣೆ, ಪಲ್ಸ್ ಪೋಲಿಯೋ ಕಾರ್ಯಕ್ರಮ, ಮಹಿಳೆಯರ ಸ್ವಾವಲಂಬನೆಗಾಗಿ ಎಲೆಕ್ಟ್ರಿಕ್ ಆಟೋ ವಿತರಣೆ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ ಎಂದು ಹೇಳಿದರು. ನೊಂದವರ ಪರವಾಗಿ ನಿಲ್ಲುವ ಸಂಸ್ಥೆ. ಇನ್ನು ಜಂಟಿ ಕಾರ್ಯದರ್ಶಿ ಚೇತನ್ ದಾಸರಹಳ್ಳಿ ಮಾತನಾಡಿ, ರೋಟರಿ ಕ್ಲಬ್ ಕೇವಲ ಸಂಸ್ಥೆಯಲ್ಲ, ಇದು ನೊಂದವರ ಪರವಾಗಿ ನಿಲ್ಲುವ ಮತ್ತು ಆತ್ಮಸ್ಥೈರ್ಯ ಹೆಚ್ಚಿಸುವ ವೇದಿಕೆ. ಜನಪರ ಕಾರ್ಯಗಳ ಮೂಲಕ ಜನಮನ್ನಣೆ ಗಳಿಸಿದೆ ಎಂದರು. ಶ್ರೇಷ್ಠ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದ ಒಳಿತಿಗಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವುದೇ ನನ್ನ ಧರ್ಮ. ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ, ಯುವಜನರ ನಾಯಕತ್ವ ಬೆಳವಣಿಗೆ, ಸಮುದಾಯ ಅಗತ್ಯಗಳಿಗೆ ಸ್ಪಂದಿಸುವ ಸೇವಾ ಯೋಜನೆಗಳಿಗೆ ಆದ್ಯತೆ ನೀಡಲಾಗುವುದು. ಸಮಾಜ ಸೇವೆಯ ಧ್ಯೇಯವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಸಹಕಾರಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಪ್ರತಿಯೊಬ್ಬ ಸದಸ್ಯರ ಭಾರತೀಯವಾದ ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಮತ್ತು ನಿಶ್ಚಿತೆಯ ಧನ್ಯವಾದ ನಮಗೆಲ್ಲರಿಗೂ ಅತ್ಯಂತ ಅರ್ಥಪೂರ್ಣ ಸಂದೇಶವನ್ನು ನೀಡುತ್ತದೆ. ಒಳ್ಳೆಯ ಕಾರ್ಯಗಳಿಗಾಗಿ ನಾವು ಒಂದಾದಾಗ ಮಾತ್ರ ಸಮಾಜದಲ್ಲಿ ಶಾಶ್ವತ ಬದಲಾವಣೆಯನ್ನು ತರಲು ಮಾತ್ರ ಸಾಧ್ಯ. ಈ ಧ್ಯೇಯವನ್ನು ನನ್ನ ಅಧ್ಯಕ್ಷೀಯ ಮಾರ್ಗದರ್ಶಕ ತತ್ವವನ್ನಾಗಿ ಸ್ವೀಕರಿಸುತ್ತಿದ್ದೇನೆ. ಇನ್ನು ನೂತನ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ವಿಕೆ ಅಧಿಕಾರ ಸ್ವೀಕರಿಸಿದ ನಂತರ ರೋಟರಿ ಕ್ಲಬ್ನ ಹೊಸ ನಿರ್ದೇಶಕರುಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಮತ್ತು ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯವನ್ನು ನಿರ್ಮಿಸುವ ತಂಡದ ಗ್ರೂಪ್ ಫೋಟೋ ನಡೀತಾರೆ. ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಈ ಒಂದು ಹೊಸ ತಂಡಕ್ಕೆ ಯಾವಾಗಲೂ ಹೊಸ ತಂಡ ಅನ್ನೋದು ಸಮುದ್ರದಲ್ಲಿ ಒಂದು